2018ನೇ ಚುನಾವಣೆಯಲ್ಲಿ ನಾವು ಏನು ಕಳೆದ ಚುನಾವಣೆಯಲ್ಲಿ ನಾವು 134 ಸೀಟನ್ನು ಇವತ್ತು ಗೆದ್ದಿದ್ದೀವಿ. ಅದು ಸನ್ಮಾನ್ಯ KPC ಅಧ್ಯಕ್ಷ DK ಶಿವಕುಮಾರ್ ಅವರ ನಿರಂತರ ಶ್ರಮ ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಶ್ರಮ. ಮಾತ್ರ ಅಂತ ಇವತ್ತು ಸಿದ್ದರಾಮಯ್ಯ ಈಗಾಗಲೇ 5 ವರ್ಷ ಆಡಳಿತ ನಡೆಸಿದ್ದಾರೆ. ಇವತ್ತು ಹಿಂದೆ ಅದೇ ಈ ಚುನಾವಣೆಯಲ್ಲೂ ಕೂಡ 2 ವರ್ಷ ಒಂದು ಆಡಳಿತ ನಡೆಸುವಂತ ಯಶಸ್ವಿ ಮಾಡಿದ್ದಾರೆ. ಇವತ್ತು ಜನರು ಸೇವೆ ಮಾಡಿದ್ದಾರೆ. ಜನರು ಕಾರ್ಯಕರ್ತರು ಏನಿದೆ ಇವತ್ತು ಒಂದು 5 ಪಂಚಕ್ಕೆ ಅದೇ ಇವತ್ತು ಕಾಲಿಗೆ ಗೆಜ್ಜೆಯನ್ನ ಕಟ್ಟಿಕೊಂಡಂತಹ ಸನ್ಮಾನ್ಯ DK ಶಿವಕುಮಾರ್ ಈ ರಾಜ್ಯವನ್ನು ಸುತ್ತಾಡಿ ನಿರಂತರವಾಗಿ ಹೋರಾಟ ಮಾಡಿ ಇವತ್ತು ಕಾರ್ಯಕರ್ತರ ಅಭಿಲಾಷೆಯಾಗಿ ಇವತ್ತು ಅವರು ಒಂದು 2 ವರ್ಷ ಮುಂದಿನ 2 ವರ್ಷದಲ್ಲಿ ಅವರು ರಾಜ್ಯದ CM ಆಗಬೇಕು ಅಂತ ಹೇಳಿಬಿಟ್ಟು ಇಡೀ ದೇಶದ ಮತ್ತು ರಾಜ್ಯದ ಕಾರ್ಯಕರ್ತರು ಮತ್ತು ಜನರ ಅಭಿಲಾಷೆ ಇವತ್ತು. ಯಾಕೆ ಅಂದರೆ ತಾವೆಲ್ಲ ನೋಡಿರ್ಬೋದು, ಕರೋನಾದಲ್ಲಿ ಇವತ್ತು ಪಕ್ಷವನ್ನು ಕಟ್ತಾರೆ. ಪಕ್ಷ ಎಲ್ಲೆಲ್ಲಿ ದೇಶದಲ್ಲಿ ಸಂಕಷ್ಟ ಇರುತ್ತೆ ಅಲ್ಲಿ ಹೋಗಿ ಅವರು ಕೆಲಸ ಮಾಡಿ ಇವತ್ತು ಪಕ್ಷವನ್ನು ಕಟ್ಟುವಂಥ ಕೆಲಸ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ದೇಶ ಮತ್ತು ರಾಜ್ಯದ ಕಾರ್ಯಕರ್ತರ ಕನಸು ಇವತ್ತು ಅವರ ಒಂದು ಕಾರ್ಯವ್ಯಾಪ್ತಿ ಮತ್ತು ಅವರ ಕೆಲಸ ಬಹಳ ಆಗಬೇಕಾಗಿದೆ DK ಶಿವಕುಮಾರ್ ಅವರ ಈ ರಾಜ್ಯಕ್ಕೆ. ಆದ್ದರಿಂದ ಅವರು ಮುಂದಿನ ದಿನಗಳಲ್ಲಿ ಏನು 2 ವರ್ಷದ ಅವಧಿಗೆ ಅವರು ರಾಜ್ಯದ CM ಆಗಿ ಅವರ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಅದನ್ನು ಇವತ್ತು ನಾವು ಈ ಒಂದು ಮನವಿ ಪ್ರಕಾರ AICCನ ಒತ್ತಾಯಿಸ್ತಾ ಇದ್ದೀವಿ. ಇವತ್ತು